ಬೆಣ್ಣೆನಗರಿ ದಾವಣಗೆರೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ಏನು ಕ್ಷೇತ್ರದಾದ್ಯಂತ ಪ್ರಚಾರ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ಇದೆ. ಹೀಗಾಗಿ ಮೋದಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆಗೆ ಇದ್ರೂ ಕೂಡ ಭದ್ರತೆ ದೃಷ್ಟಿಯಿಂದ ಎಲ್ಲರೂ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಈಗ ಇರುವಂತಹ ದೃಶ್ಯದಲ್ಲಿ ಕಾಣ್ತಾ ಇರುವಂತದ್ದು ದಾವಣಗೆರೆ ಗಾಂಧಿನಗರದ ಒಂದು ಕುಟುಂಬ. ಇಡೀ ಕುಟುಂಬನೇ ಇಲ್ಲಿ ಮೋದಿ ನೋಡ್ಬೇಕಂತ ಹೇಳಿ ಬಂದಿದೆ. ಇವತ್ತು ಸಂಡೇ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಬಂದಿರುವಂತದ್ದು. ಈಗ ಕುಟುಂಬ ಸದಸ್ಯರು ರಾಜ್ಕುಮಾರ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇಡೀ ಫ್ಯಾಮಿಲಿನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವತ್ತು. ಏನ್ ಸರ್, ಏನ್ ಕಾರಣ ಅಂತ? ಸರ್, ನಮ್ಮ ದೇಶ ಉಳಿವಿಗಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ನಮ್ಮ SC-ಗೆ ST-ಗಳಿಗೆ ಒಳ್ಳೇದಾಗಬೇಕಪ್ಪ ಅಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಬೇಕು. ಹೌದ್ರಾ? ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ದೇಶ ಉಳಿವಿಗೆ ಯಾಕಪ್ಪ ಅಂದ್ರೆ ಇವತ್ತು ದೇಶ ಭದ್ರತೆಗಾಗಿ ನಮ್ಮ ಮಕ್ಕಳ ಫ್ಯೂಚರಿಗಾಗಿ ನಮ್ಮ ಮಕ್ಕಳಿಗೋಸ್ಕರ ಇವತ್ತು ನಾವು ನರೇಂದ್ರ ಮೋದಿ ಬೆಂಬಲ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮದು SC ST-ದು ಇವತ್ತು ಮೊನ್ನೆ 11,500 ಕೋಟಿನ ಇವತ್ತು ಗೃಹಲಕ್ಷ್ಮಿಗೆ ಬಳಕೆ ಮಾಡ್ಕೊಂಡಾರ. ಇವತ್ತು SC ST-ಗಳಿಗೆ ದುಡ್ಡು ಹಣನ ಕಾಸ್ಟ್ಲಿ ಊಟಕ್ಕೆ ಅವ್ರಿಗೆಲ್ಲ ಇಟ್ಟರಂಥ ದುಡ್ಡ ಇವತ್ತು ಸಿದ್ದರಾಮಯ್ಯ ಅವರು ಬಳಕೆ ಮಾಡಿದಾರ. ಹಂಗಾಗಿ ನಾವು ನರೇಂದ್ರ ಮೋದಿನ ಬೆಂಬಲ ಮಾಡ್ತಾ ಇದ್ದೇವೆ. ಹುಡುಗ ಒಬ್ನು ನಾನು ಮಾತಾಡ್ತೀನಿ. ನಾನು ಹೇಳಪ್ಪ, ಏನಕ್ಕೆ ಬಂದಿದೆ ಈಗ? ನಾನು ಮೋದಿ ನೋಡ್ಬೇಕಂತ ಬಂದೀನಿ, ಅದಕ್ಕೆ ನಾನು ಮೋದಿ ನೋಡ್ತೀನಿ. ಯಾಕೆ ಮೋದಿ ಅಂದ್ರೆ ಯಾಕೆ ಇಷ್ಟ? ಅವರು ಮೋದಿ ಬೇರೆ ಊರಾಗೆಲ್ಲ ಇರ್ತಾರೆ, ನೋಡಕ್ಕಾಗಲ್ಲ. ಇಲ್ಲೇ ನಮ್ಮ ದಾವಣಗೆರೆ ಬರ್ತಾರೆ, ಅದಕ್ಕೆ ನೋಡ್ಬೇಕು. ಆ ವರ್ಷನೂ ಬಂದಿದ್ದು, ನಾನು ಹೋಗಿದ್ದೆ, ಆದ್ರೆ ಭಾಳ ಜನ ಇತ್ತು. ಈ ಸಲಿನೂ ಭಾಳ ಜನ ತುಂಬ್ಕಂತತಿ. ನಾನು ನೋಡಕ್ ಬಂದೆ. ನೀವಮ್ಮ? ಮೋದಿ ನೋಡಕ್ ಬಂದಿ. ಹೌದಾ? ಎಲ್ಲ ನೀವು ಒಂದೇ ಫ್ಯಾಮಿಲಿನೇ? ಇದು ಫ್ಯಾಮಿಲಿ ಸದಸ್ಯರು. ನಾವು ಮೋದಿ ನೋಡ್ಬೇಕು ಅಂತ ಹೇಳಿ ಬಂದಿದ್ವಿ. ಸಾಕಷ್ಟು ಸಾರಿ ಅವ್ರು ನೋಡೋಕ್ಕಾಗಿರಲ್ಲ, ಬರೀ ಟಿವಿಲಿ ನೋಡಿದ್ವಿ. ಈಗ ಅಲ್ಲೇ ಎದುರಿಗೆ ಕಣ್ ತುಂಬಿಕೊಳ್ಳಬೇಕು ಅಂತ ಹೇಳಿ ಈಗ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.